ಇಲ್ಲಿ ನಾವು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಇಲ್ಲ ಅಂತ ಹೇಳಿದ್ರೆ ಫ್ಲೋರ್ ಫಂಕ್ಷನ್ ಅಂತ ಹೇಳಿ ಕರಿತೀವಿ ಅದನ್ನು ನೋಡ್ತಾ ಇದ್ದೀವಿ. ದ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಇಸ್ ಸಮಥಿಂಗ್ ಲೈಕ್ ದಿಸ್. ಸೊ ಎಫ್ ಆಫ್ ಎಕ್ಸ್ ಆರ್ ಎಫ್ ದ ಫಂಕ್ಷನ್ ಎಫ್ ಮ್ಯಾಪ್ಸ್ ರಿಯಲ್ ನಂಬರ್ ಟು ಇಂಟೀಜರ್ಸ್. ಸೊ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಈ ರೆಪ್ರೆಸೆಂಟೇಷನ್ ಅಂತ ಹೇಳಿದ್ರೆ ಫ್ಲೋರ್ ಫಂಕ್ಷನ್. ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಇನ್ನೊಂದು ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಇದು ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ಬಟ್ ನಿಮ್ಮ ದಿಸ್ ಇಸ್ ಡಿಫೈನ್ಡ್ ಅಂತ ಹೇಗೆ ಹೇಳಿದ್ದೀನ, ದಿಸ್ ಇಸ್ ದೇರ್ ಇನ್ ದ ವರ್ಡ್ ಆಫ್ ಮ್ಯಾಥಮೆಟಿಕ್ಸ್, ಫೀಲ್ಡ್ ಆಫ್ ಮ್ಯಾಥಮೆಟಿಕ್ಸ್. ಆಯಿತಾ, ಈ ರೆಪ್ರೆಸೆಂಟೇಷನ್ ಕೂಡ ಇದೆ. ಆಯಿತಾ, ಸೊ ಇದನ್ನು ಫ್ಲೋರ್ ಫಂಕ್ಷನ್ ಅಂತ ಹೇಳಿ ಕರಿತೀವಿ. ಏನಕ್ಕೆ ಆ ಥರ ಕರಿತೀವಿ ಅಂತ ಹೇಳಿ ಇಲ್ಲಿ ನೋಡೋಣ. ಸೊ ಈ ಪ್ರೋಗ್ರಾಮ್ ಶೋಸ್ ದ ಬಿಹೇವಿಯರ್ ಆಫ್ ಫ್ಲೋರ್ ಫಂಕ್ಷನ್. ಸೊ ಎಂಟರ್ ಅ ರಿಯಲ್ ನಂಬರ್ ಆರ್ ಟೈಪ್ ಎಕ್ಸಿಟ್ ಟು ಕ್ವಿಟ್. ಸೊ ಇಲ್ಲಿ ಯಾವುದೋ ಒಂದು ರಿಯಲ್ ನಂಬರ್ ಹೊಡಿತೀನಿ, 2.3. ಔಟ್ಪುಟ್ ಬಂದು 2. 2.1 ಔಟ್ಪುಟ್ ಏನು ಬರುತ್ತೆ, 2ನೇ. ಆಯಿತಾ, 2.5 ಕೊಡ್ತು ಅಂದರೆ 2ನೇ. 2.6 ಏನೇನಿರ್ಬೋದು, 3 ಅಲ್ಲ 2. 2.999999 3ನ 2ನ ಗೊತ್ತಾಗ್ತಿಲ್ಲ ಏನಾಗ್ತಿದೆ ಅಂಥೇಳಿ. ಅಪ್ರಾಕ್ಸಿಮೇಟ್ ಆಗ್ತಾಯಿದೆ. ಅದು ಯಾವುದಕ್ಕೆ ಅಪ್ರಾಕ್ಸಿಮೇಟ್ ಆಗ್ತಾಯಿದೆ ನೋಡಿ ಅಲ್ಲಿ 2. 3.1 ಕೊಡ್ತು ಅಂದರೆ 2 ಅಲ್ಲ 3. ಸೊ ಇಟ್ಸ್ ಅಪ್ರಾಕ್ಸಿಮೇಟ್ ಟು ದ ಲೋವರ್ ವ್ಯಾಲ್ಯೂ ಆಫ್ ದ ಇಂಟೀಜರ್. ಸರಿನಾ. 4.999 ಅಂತ ಹೇಳಿದ್ರೆ ಹೌದು 4. 0 ಅಂತ ಹೇಳಿದ್ರೆ 0ನೇ. ಆಯಿತಾ, ಇವಾಗ -2.5 ಕೊಡ್ತು ಅಂದರೆ -2 ಅಲ್ಲ -3. ಯಾಕಂತ ಹೇಳಿದ್ರೆ ದ ಲೋವರ್ ವ್ಯಾಲ್ಯೂ ಆಫ್ ಬಿಟ್ವೀನ್ -2 ಆ್ಯಂಡ್ -3 ಇಸ್ -3. ಜ್ಞಾಪಕ. -3.1 ಕೊಡ್ತು ಅಂತ ಹೇಳಿದ್ರೆ ಇಟ್ ಈಸ್ -4. ಸರಿನಾ, ಅರ್ಥ ಆಗ್ತಿದೆ ಬಿಹೇವಿಯರು. ಏನು ಬಿಹೇವಿಯರ್ ಇದು, ಇಫ್ ಐ ಗಿವ್ ಎನ್ ಇನ್ಪುಟ್ ವ್ಯಾಲ್ಯೂ ಇಟ್ ವಿಲ್ ಗೋ ಟು ದ ನಿಯರೆಸ್ಟ್ ಇಂಟೀಜರ್, ನಾಟ್ ನಿಯರೆಸ್ಟ್ ಆ್ಯಕ್ಚುಲಿ, ನಿಯರೆಸ್ಟ್ ಇಂಟೀಜರ್ ವಿಚ್ ಇಸ್ ಲೆಸ್ಸರ್. ಆಯಿತಾ, ಅಂತ ಹೇಳಿದ್ರೆ 2.9 ಅಂತ ಹೇಳ್ತು ಅಂದರೆ ದ ನಿಯರೆಸ್ಟ್ ಇಂಟೀಜರ್ಸ್ ಆರ್ 3 and 2 ವಿಚ್ ಇಸ್ ಲೆಸ್ಸರ್ ಎಮಾಂಗ್ ದೆಮ್ 2. ಹಾಗಾಗಿ 2ಗೆ ಹೋಗುತ್ತೆ. ಆಯಿತಾ, ಇಲ್ಲಿ ನಿಮ್ಮ ಡೊಮೇನ್ ಬಂದು ಏನು ಬೇಕಾದ್ರೂ ಕೊಡ್ಬೋದು, ಯಾವುದೇ ರಿಯಲ್ ನಂಬರು. ಸೊ ಇಟ್ ಇಸ್ ರಿಯಲ್ ನಂಬರ್. ರೇಂಜ್ ಆಯಿತು ಅಂತ ಹೇಳಿದ್ರೆ ಇಟ್ ಈಸ್ ಹೌದು ಇಂಟೀಜರ್. ಸರಿನಾ. ಇಟ್ ಕ್ಯಾನ್ ಬಿ ಇದರ್ ಪಾಸಿಟಿವ್, ನೆಗೆಟಿವ್, ಇಫ್ ನಾಟ್ 0.